ಸರ್ಪಕ್ಕೆ ಹಲ್ಲಿನ ವಿಷಯ ತುಂಬಿಕೊಂಡಿದ್ದರೆ ಈ ನರನಾಗನಿಗೆ ರೋಮದಲ್ಲಿ ವಿಷ ತುಂಬಿಕೊಂಡಿದೆ. ಹಾವಿಗೆ 12 ವರ್ಷ ಸೇರಿದ್ದಾರೆ. ಗಂಧದಯ ಜಯಲ್ಲಿ ನಂಗೆ ಇಲ್ಲ ಇನ್ನು ಜಲ ಮೇಲೆ ಮಾಂಸ ಹಾರಿದ ಹಸುಕೂಸು ಹೇಮಂತನ ತಮ್ಮ ರಾಜೇಂದ್ರ ನನಗೆ ಎದೆ ಕೊಟ್ಟು ಹಾರಾಡಿ ಚೀರಾಡಿದನಲ್ಲ. ಏ ಮಗನೇ ರಾಜೇಂದ್ರ, ಗತಿ ಕಾಣಿಸದೆ ಹೋದರೆ ನಿನ್ನ ಹೆಸರು ನರ ರೂಪ ನರ ನಾಗನಲ್ಲ.
ಅಂದ್ರಿ ಸಾವುಕಾರ ಏ ತುರಂತೆ ಅಲ್ರಿ ಸಾವುಕಾರ ಅಂದ್ರಿ ನಾನು ಸಾವುಕಾರ ಅಂದ್ಯ ಮಾತ್ ನೋಡ್ರಿ ಈ ಮಗನ ಗೆಲಟಿಯನ್ನ ಏನಾಗ್ರಿ ಸಾವುಕಾರ ಲೇ ತುರಾಗಿ ಆ ಭಾಗ್ಯಶ್ರೀ ಕಡೆಯಿಂದ ಬಡ್ಡಿ ಬರುವ ವಸೂಲಿ ಮಾಡಿಕೊಂಡು ಬಂದ್ರಿ ನಾನೇ ಬಂದಾಯ್ತ್ರಿ ಇದನ್ನ ಇನ್ನು ಬಾರ್ಕವಿದು ಸಾವುಕಾರ ನಮ್ಮ ಊರಾಗ ಹೆಂಗಸರ ಕಡೆಯಿಂದ ಬರ್ಬೇಕಾದ ಬಾಕಿ ಹುಸಿ ಅಷ್ಟು ಬಂದಾಯ್ತಿದ್ದೇನಾರ ಆದ್ರೆ ಮಾತ್ರ ಅಲ್ಲಿ ಹೇಮಂತರ ಬಾಕಿ ಮಾಡಿ ಕಟ್ಟಬೇಕಾಗಿ ತುಳಿಯತ್ತೇನಾರ ಏನಾರ ಆ ಹೇಮಂತ ಅದನಲ್ರಿ ಎರಡು ಮಾಡಿದ್ರವ ಹೇಮಂತನ್ ತಮ್ಮ ರಾಜೇಂದ್ರ ಅದನಲ್ರಿ ಭಾಳ ಬಾಯಿ ಬಂದು ನಂಬೇದನ್ರಿ ಆ ಮಗ ಏನಾರ ಏಯ್ ಮೊಸುಳೆ ಮಗನ ಏಯ್ ಕಚ್ಚುಳೆ ಮಗನ ಏಯ್ ಬೇಗ ಸುಳೆ ಮಗ ಏಯ್ ಪಿಚ್ಚ ಸುಳೆ ಮಗ ಅಲ್ರಿ ಏನಾರ ಇನ್ನು ಏನಾರ ಭಾಳ ಬೇದನ್ರಿ ಕೈಲ ಈ ವರ್ಷ ಕೊಡಕ್ ಆಗೋದಿಲ್ಲ ಏನು ಹಲ್ಕಂತ ಹಲ್ಕೊಂಡು ನಿಮ್ಮ ಸಾವುಕಾರನಂತ ಬೇದನ್ರಿ ಏನಾರ ಸುತ್ತು ಹತ್ತು ಹಳ್ಳಿಗೆ ರಾಜ ನೆನೆಸಿಕೊಳ್ಳಿರುವ ಈ ನರ ಹಂತಕನಿಗೆ ಬಾಯಿಗೆ ಬಂದಂತೆ ಬಗಳುವಿಯ ಬಡಪಾಯಿ ಮಾತನಾಡ್ತೀನಿ ಸಾವುಕಾರ ಮಾತನಾಡ್ತೀನಿ ನಿನಗಷ್ಟೇ ಏಕೆ ನಿಮ್ಮಪ್ಪರಿಗೆ ಮಾತನಾಡ್ತೇನೆ ನನ್ನ ಅರಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಬಗಳುವಿಯ ಬಡಕೊಳ್ಳೆ ಸಾವುಕಾರ ಎಲ್ಲೇ ನ್ಯಾಯ ನಡೀತಿದೆ ಅಲ್ಲಿ ಈ ರಾಜನಿದ್ದೇ ಇರ್ತೇನೆ ಬಡವರಿಗೆ ಯಾರೇ ಅನ್ಯಾಯ ಮಾಡಿದರೆ ಹೀಗೆ ಮಾತನಾಡೋದು ಈ ರಾಜೇಂದ್ರ ಬರೀ ರಾಜೇಂದ್ರ ಅಷ್ಟೇ ಅಲ್ಲ ಸುತ್ತಳಿಗೆ ಸರದಾರನೆಂದು ಬಿರುದು ಪಡೆಯುವ ದೊಡ್ಡದಾಗಿ ರಾಜೇಂದ್ರ ರಾಜೇಂದ್ರ ನಿನ್ನೆ ನಮ್ಮ ತಲಾಟಿ ನಿನ್ನ ಮನೆಗೆ ಬಂದು ಸಾಲ ಕೇಳಿದರೆ ಸಕ್ಕಂತೆ ಮಾತನಾಡಿದ್ದೀಯಂತೆ ಸಾವುಕಾರ ಸಾಲ ಕೇಳಿದರೆ ಸರಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಬರೋ ವರ್ಷ ಕೊಡ್ತೀವಿ ಅಂತ ಹೇಳಿದರೆ ಇಲ್ಲ ಕೊಟ್ಟರೆ ಈಗಲೇ ಕೊಡಿ ಇಲ್ಲದಿದ್ದರೆ ನಿಮ್ಮ ಆಸ್ತಿ ಪತ್ರ ಬರೆದು ಕೊಡು ಅಂತ ಕೇಳಿದ ಈ ನಿಮ್ಮ ತಲಾಟಿನ ಮಗ ತಮ್ಮ ರಾಜೇಂದ್ರ ಹಣ ಬೇಕಾದಂಗ ಮೊದಲು ಬಿಟ್ಟಿರಪ್ಪ ಎತ್ತಗೆ ಮಾತಾಡಿ ಮೊದಲು ನೋಡಿ ಎಣ್ಸೆಂಡು ಕೊಟ್ಟೈತಿ ನಾವು ಕೊಡ್ಸಲ್ಲ ನಮ್ಗೆ ವಾಪಸ್ ಕೊಡಪ್ಪ ಅಂತಂದು ಕೇಳಿದ್ರೆ ಎಷ್ಟು ಇಟ್ಕೊಳ್ಳೋದು ಈ ಬಿಕಾರಿ ಮಗನ ಬಡ ಬಿಕಾರಿ ಮತ್ತೆ ಬಡವ ಬಿಕಾರಿ ಅಂತ ಹೋಗಳಿದ್ದಾರೆ ನಿನ್ನಲ್ಲಿ ಬಾಯೆಲ್ಲ ಹಲ್ಲು ಬಿಚ್ಚಿ ಬಿಡುವೆ ನೋಡಿ ಇದನಿ ನಿಮ್ ಮುಂದೆ ಹುಳಿ ಹೇಳ್ದಂಗ ಹರಿಯಳಕತ್ತೇನಿ ಮಗ ಅವತ್ತಿವ್ರ ಮನೆ ಇವಾಗ ಹೋದಾಗ ಕಡಕ್ ಮಾತು ಮಾತಾಡ್ದ ಕೇಳ್ಬಿಟ್ರ ನನಗೆ ಒಂದಕ್ಕ ಎರಡಕ್ಕ ಜೋತ್ರದಾಗ ಹೋಗ್ಬಿಡ್ತೀರಿ ಈ ತಗೊಂಬಂದಿನಿ ಇದೇನೆ ಈ ತಗೊಂಡು ನೋಡಿ ವಾಸಿಯಾರ ನೋಡಿ ಇದೇನಾರ ಒಂದು ಹೊತ್ತಿಗೆ ಗಂಜಿಗೆ ಗತಿ ಇಲ್ಲದ ತಿರುಬಾಕಿಗಳು ನೀವು ಇನ್ನು ನಾವು ಸುತ್ತಾರು 10 ಹಳ್ಳಿಗೆ ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ ಇಲ್ಲವಾದರೆ ಏನು ಮಾಡಿದೆ ಸಾವುಕಾರ ರಾಜೇಂದ್ರ ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡುವೆ ಆ ಪಟ ಕೊಲ್ಲೆ ಮಗನೇ ಎಂದು ಮಾತನಾಡಿದರೆ ನನ್ನ ಸಹಿತ ಕೊಳ್ಳಿಲ್ಲ ಮರಣ ಮಾಡಿಸಿಬಿಟ್ಟರೆ ಮೃತ್ಯುವಿಯಲ್ಲಿ ಗೆದ್ದ ಬಂದ ಈ ಮೃತ್ಯುಂಜಯ ಈ ನರನಾಗ ಮಗನೇ ರಾಜೇಂದ್ರ
ಏಳು ಬಾರಿನ ಬಂದೂಕಿನಿಂದ ಬಲಿಯಾಗಿ ಬೀಳುವುದು ನಿನ್ನ ಕಬ್ಬಿಣ ದೇಹ. ಅಪ್ಪ ಮನಿ ತಡಿ ಇದನ್ನ ಆವೇಶಾಗ ಅಪಘಾತ ಮಾಡ್ಕೊಂಡು ಅಪಾಯಕ್ಕೆ ಹಾನಿ ತಂದ್ಕೊಂಬೇಡಿ. ಮೊದಲು ಎದಕ್ಕೆ ಬಂದನಂತ ವಿಚಾರ ಮಾಡಿ ಕೇಳೋಣ ಇದನ್ನ. ಹಾಗಾದ್ರೆ ನೀನ ಕೇಳಿ ನೋಡು ಮಗನ್ನ. ತಮ್ಮ ರಾಜೇಂದ್ರ, ಈ ಅರಮನೆಗೆ ಬಂದ ಅವಕಾಶಕತೆ ಏನೈತೆ ಅಂತ ವಿವರಾಗಿ ತಿಳಿಸಪ್ಪ ತಮ್ಮ. ನೋಡಿ ತಲಟೆ ಅವ್ರೆ, ನಾಳೆ ನಡೆಯ ಪಂಚಾಯಿತಿ ತೀರ್ಮಾನದಲ್ಲಿ ಆ ಬಡಪಾಯದ ಆ ಸಾವಿತ್ರಮ್ಮನ ಮಗನಿಗೆ ಅವರ ಆಸ್ತಿ ಪತ್ರ ಅವರಿಗೆ ತಲುಪಿಸಿಬಿಡಿ ಅಂತ ತಿಳಿಸಿ ಹೋಗಲು ಬಂದಿದ್ದೇನೆ. ನಾನಿನ್ನು ಬರುತ್ತೇನೆ, ನೆನಪಿರಲಿ. ನನ್ನ ಹೃದಯದಲ್ಲಿ ಮತ್ತೆ ಮತ್ತೆ ಒತ್ತಿ ಉರಿಯುತ್ತಿದೆ ನನ್ನ ಅಗ್ನಿಯ ಪರ್ವತ. ಆಸ್ತಿ ಪತ್ರ ತಲುಪಿದಾಗಲೇ ನನಗೆ ಸುತ್ತ ಅವಮಾನ. ಲೇ ಮಗನೇ ರಾಜೇಂದ್ರ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸ ನಿಷ್ಫಲ ಮಾಡಿದೆ ಅಲ್ಲ ಮಗನೇ. ಇಲ್ಲ ನಾಳೆ ನಿನ್ನ ಕೊಲೆ ಅಂದಾಗಲೇ ಗೊತ್ತಾಗುತ್ತದೆ ಈ ಕಿರಾತಕನ ಕಲೆ. ಹಾಕಿದುಕೊಂಡು ಇಂಥ ಮಾತು ಇಷ್ಟು ಕುಂತು ಮಂದಿ ಹೇಳೋದಲ್ರಿ. ಅಲ್ಲೇ ದೊಳೆ ಬಿಟ್ಟು ಮಾಡ್ಕೊಂಬರಿ, ಅಲ್ಲೇ ಮಾತಾಡಿ ಹೇಳ್ಬೋದು ಅಂತ.